ಕೊಲೆಗೆ ಮುಂದಾದರು. ರಕ್ತ ಸಂಬಂಧವ ಪ್ರೀತಿಯ ಮರೆತು ತಮ್ಮನ ರಕ್ತಕ್ಕೆ ತೊರೆದರು. ಯೋಗ ನಿನಗೆ ಎಂತ ಸಾವೋ, ಅಯ್ಯೋ ನನ್ನ ಕಂದ ಎಂತ ಮರಣವೋ. ಯೋಗ ನಿನಗೆ ಎಂತ ಸಾವೋ, ಅಯ್ಯೋ ನನ್ನ ಕಂದ ಎಂತ ಮರಣವೋ. ಹೆಂಗೆ ಬಾಳಲಪ್ಪ ಈ ಲೋಕದೊಳಗೆ ಈ ಪಾಪಿ ರಕ್ಕಸರ ಜೊತೆಗೆ. ಭೂಮಿಗಾಗಿ ತಮ್ಮನ ಕೊಂದರು, ತಮ್ಮ ಮನೆಯ ದೀಪವ ತಾವೇ ಆರಿಸಿದರು. ಅಕ್ಕರೆಯ ಅತ್ತಿಗೆ ಶತ್ರುವಾದಳಲ್ಲೋ, ಎತ್ತಾಡಿಸಿದ ಮಕ್ಕಳು ಕೊಂದು ಬಿಟ್ಟರಲ್ಲೋ. ಕೊಡಬ್ಯಾಡ ಭೈರವ ಇಂಥ ನೋವ, ಜಗದೊಳಗೆ ಯಾರಿಗೂ ಇಂಥ ಸಾವ. ಕೊಡಬ್ಯಾಡ ಭೈರವ ಇಂಥ ನೋವ, ಜಗದೊಳಗೆ ಯಾರಿಗೂ ಇಂಥ ಸಾವ. ಹೆಂಗೆ ಬಾಳಲಪ್ಪ ಈ ಲೋಕದೊಳಗೆ ಇಂಥ ಪಾಪಿ ಜನರ ಜೊತೆಗೆ. ತಂದ ಮಾಂಗಲ್ಯ ಸೂತ್ರ ಪೆಟ್ಟಿಗೆಯಲ್ಲಿ ನಗುತ್ತಾದಲ್ಲೋ. ನೀವಲಸಿಕೊಂಡ ಹೊಸ ಬಟ್ಟೆ ಯೋಗ ಪೆಟ್ಟಿಗೆಯಲ್ಲಿ ನಗುತ್ತಾದಲ್ಲೋ. ಯಾಕಪ್ಪ ಶಿವನೇ ಇಂಥ ದುಃಖವ ಕೊಟ್ಟೆ ಈ ಮನೆಗೆ. ಚಂದದ ಚಿನ್ನಗಿರಿ ಗೌಡನ ವಂಶಕ್ಕೆ ಯಾರ ಶಾಪ ತಟ್ಟಿದಪ್ಪ, ಯಾರ ಶಾಪ ತಟ್ಟಿದಪ್ಪ. ಹೆಂಗೆ ಬಾಳಲಪ್ಪ ಶಿವನೇ ಇಂಥ ಪಾಪಿಗಳ ಜೊತೆಗೆ. ಜೀವಕ್ಕಿಂತ ಹೆಚ್ಚು ಯಾವುದಲ್ಲ ಜಗದಿ, ತಿಳಿದು ಬಾಳಬೇಕು ಅಣ್ಣ ಈ ಸತ್ಯವ. ಜೀವಕ್ಕಿಂತ ಯಾವುದು ಹೆಚ್ಚಲ್ಲ ಜಗದಿ, ತಿಳಿದುಕೊಳ್ಳಬೇಕು ಈ ಸತ್ಯವ. ಒಂದೇ ತಾಯಿ ಹೊಟ್ಟೆಯಲ್ಲಿ ಹುಟ್ಟಿದ ಮಕ್ಕಳು ಬಡಿದಾಡಿ ಸಾಯುವುದು ನ್ಯಾಯವೇ ಮಾನವ. ಬಡಿದಾಡಿ ಸಾಯುವುದು ನ್ಯಾಯವೇ ಮಾನವ. ಹೆಂಗೆ ಬಾಳಲಪ್ಪ
ಬಿದ್ದು ದ್ವೇಷಕ್ಕೆ ಬಲಿಯಾದರು. ತಮ್ಮನನ್ನು ಕೊಂದ, ತನ್ನ ಬದುಕ ಕೊಂದ, ಮಕ್ಕಳ ಭವಿಷ್ಯಕ್ಕೆ ಕೊಳ್ಳಿಯಲಿಟ್ಟ. ಹೆಂಗೆ ಬಾಳಲಪ್ಪ ಈ ಲೋಕದಿ ಈ ರಕ್ಕಸರ ನಡುವೆ. ಶಿವನೇ ಶಿವನೇ ಮಂಡ್ಯ ತಾಲೂಕಿನ ಮಾಯಪ್ಪನಹಳ್ಳಿ ಗ್ರಾಮ ಇವತ್ತು ದುರಂತಕ್ಕೆ ಸಾಕ್ಷಿಯಾಗಿ ಇಡೀ ಗ್ರಾಮವೇ 10 ದಿವಸದಿಂದ ಕಣ್ಣಗನಿದ್ದೆ ಇಲ್ಲದೆ ಒದ್ದಾಡಿ ಒಡ ಹುಟ್ಟಿದ ಅಣ್ಣನೇ ತಮ್ಮನ ಕೊಂದಲ್ಲ ಅನ್ನೋ ದುಃಖ ನೋಡಿ. ಒಂದು ಮನೆಗೆ ಆಗಿಲ್ಲ, 10 ಜನ ದ್ಯಾಪ್ಸಂದ್ರಕ್ಕೆ ಹೋಗ್ರಿ, ಕೆರಗೋಡಿಗೆ ಹೋಗ್ರಿ, ಅಂಕಣ ದೊಡ್ಡಿಗೆ ಹೋಗಿ, ಕಲ್ಮಂಡಿ ದೊಡ್ಡಿಗೆ ಹೋಗಿ, ಇದೇ ಸುದ್ದಿ, ಇದೇ ಮಾತು. ಎಷ್ಟು ಜನರ ಮನಸ್ಸು ಹಾಳಾಗಿದೆ ಯೋಚನೆ ಮಾಡಿ. ಎಷ್ಟು ಜನರ ಮನಸ್ಸು ಘಾಸಿಗೊಳಗಾಗದೆ ಆಲೋಚನೆ ಮಾಡಿ. ಅಂದ್ರೆ ಅತ್ಯಂತ ಕ್ರೂರ ಸ್ಥಿತಿಗೆ, ಸ್ವಭಾವಕ್ಕೆ ಮನುಷ್ಯ ಹೋದಾಗ ಹಿಂಗೆಲ್ಲ ಆಗ್ತದೆ. ಶಿವನಿಚ್ಛೆ ಬೇರೆ. ಸಹಜವಾಗಿ ಸಾವು ಬಂದ್ರೆ, ಅಪಘಾತ ಆದ್ರೆ, ಅಥವಾ ಆತ್ಮಹತ್ಯೆ ಮಾಡ್ಕೊಂಡ್ರೆ, ರೋಗ ಬಂದ್ರೆ ಹೊನ ಬುಡಾಣೆ ಬರ ಅಂತೆಲ್ಲ ಮಾತಾಡ್ತೀವಿ ನಾವು. ಆದ್ರೆ ಹಸು ಕಟ್ಟೋ ಕೊಟ್ಟಿಗೆನಲ್ಲಿ ಕತ್ಕೂದಾಗ್ತೀವಿ ಅಂದ್ರೆ ಏನ್ ಅರ್ಥ? ಅದೆಂತ ಸ್ಥಳ, ದೇವ್ರ ಮನೆ ಇದ್ದಂಗೆ ಕೊಟ್ಟಿಗೆ ಅನ್ನೋದು. ಅದಕ್ಕೆ ಬಂಧುಗಳೇ, ಹಾಲು ಅನ್ನ ಉಂಡೋರು ಅವರೇ ಕಣಪ್ಪ ಜಗತ್ತೊಳಗೆ ಅಂತ ಮಾತದೆ. 4 ಜನ ಹಿರಿಯರ ಮಾತು ಬೆಲೆ ಕೊಡಬೇಕು. ಎಲ್ಲಕ್ಕೂ ಕೋರ್ಟು ಸ್ಟೇಷನ್ ಅಲ್ಲ, ಎಲ್ಲಕ್ಕೂ ಕೋರ್ಟು ಸ್ಟೇಷನ್ ಅಲ್ಲ. ಯಾಕೆ ಅಂದ್ರೆ ಯಾವಾಗ ಊರು ಬಿಟ್ಟು ನಾವು ಸ್ಟೇಷನ್ ಕೋರ್ಟು ಅಂತ ಹೊರಟ್ಬಿಟ್ಟು ಮನ್ಸು ಕಠೋರ ಆಗ್ಬಿಡ್ತದೆ. ಊರಲ್ಲೇ ಚಿಕ್ಕಪ್ಪ, ದೊಡ್ಡಪ್ಪ, ಯಜಮಾನ್ರು, ಪಟೇಲ್ರು, ಹಿರೀಕರು ಕೂತಿರ್ತಾರೆ. 4 ಜನ ಕರೆದು ಮನೇಲಿ ನ್ಯಾಯ ಮಾಡಿ ತೀರ್ಮಾನ ಮಾಡಿ. ನೋಡಿ, ಹಿಂದೆಲ್ಲ ಯಾರಾದ್ರು ಅಣ್ಣ ತಮ್ಮದಿರು ಮುನ್ಸ್ಕೊಬಿಟ್ರೆ ಮದುವೆ ಬರುದಿಲ್ಲ ಅಂದ್ರೆ ಮದುವೆ ನಾಳಕ್ಕೆ ನ್ಯಾಯ ಮಾಡಿ ಕಾಲ್ ಕಟ್ಕೊಂಡ್ ಕರ್ಕೊಂಡು ಹೊಂಟೋಗೋರು. ಯಾವನ್ ಇಲ್ದಾರೆ ಏನು ಅಂತಾರ ಪಾಪ ಯೋಗೀಶ, ಹಿಂಗಾರು ಸರೋಬಿಡ್ಮ ನಮ್ಮ ಅಣ್ಣ ನಾನೆಲ್ಲ ಅಂತ. ಅವ್ರೊತ್ತಿಗೆ ಅಣ್ಣ ಹೆಸರೆಲ್ಲ ಲಗಂಬದ್ರಿಕೆಗೂ ಹಾಕ್ಸ್ಕೊಂಡ್ ಕೂತವ್ ಪಾಪ ಹುಡುಗ. ಈ ಮದುವೆಯಿಂದ ನಾವೆಲ್ಲ ಚೆನ್ನಾಗಿರುವ ಅಂತ ಆಸೆ ಪಟ್ಟ ಹುಡುಗ. ಕೊನೆ ಪಕ್ಷ ಅವ್ರ ಅಣ್ಣನಿಗ ಲಗ್ಗುಂಬತ್ತಿಗೆ ನೋಡಾಡು ಕರುಣೆ ಬಂದ್ಬಿಡ್ಬೇಕಾಗಿತ್ತು. ಇಷ್ಟೆಲ್ಲ ಆದ್ಮೇಲೆ ನನ್ನ ತಮ್ಮ ಹೆಸರು ಹಾಕ್ಸವನೆಲ್ಲ ಅಂದ್ರೆ ಅವನ ಮನಸ್ಸಲ್ಲಿ ನನ್ನ ಬಗ್ಗೆ ಏನು ಪ್ರೀತಿ ಇದೆ ಅನ್ನೋ ಭಾವನೆನೂ ಅವನಿಗೆ ಬರ್ಲಿಲ್ಲ ಅಂದ್ರೆ ಅವನ ಮನುಷ್ಯ ಅಲ್ಲ, ರಾಕ್ಷಸ ಆಗಿದ್ದ ಸದ್ಯಕ್ಕೆ. ಕೆಲವು ಘಟನೆಯಲ್ಲೆಲ್ಲರೂ ಸೋತ್ ಬಿಡ್ಬೇಕಲ್ವೇ ಅಂದ್ರೆ, ನಾವು ಸೋಲುವುದೇ ಇಲ್ಲ ಅಂದ್ರೆ ಸೋಲಿಸ್ತಾರೆ. ಈಗ ಸೋಲಿಸ್ಬೇಕಾದವರು ಇವತ್ತೇನು ಸುಮ್ಮನೆ ಆಯ್ತಾ? ಚೀತು ಅಂತ ಉಗೀತಾರೆ. ಕಾರಾಗೃಹ, ಜೈಲು ಪದಾಡ್ಲಿಕ್ಕೆ ಹೋಗಿದ್ದೆ 2 ಸಲ ನಾನು. ನಮ್ಮ ಸುತ್ತಮುತ್ತೂರವ್ರು ಕೆಲವರು ಇದ್ರು, ತಲೆಬಗ್ಸ್ಕ ಕೂತಿದ್ರಲ್ಲಿ. ಯಾಕೆ ಅಂದ್ರೆ ನಾಚಿಕೆ ಆಗ್ತದೆ, ಅವ್ರಿಗೆ ಅವಮಾನ ಆಗ್ತದೆ. ಇಲ್ಲಿ ಕೂತೀವಲ್ಲ ಬಂದ್ ನಾವು ಅಂತ. ಜೊತೆಲಿದ್ದವ್ರು ಉಗೀತಾರೆ ಗೊತ್ತಾ? ಇವಾಗ ಬೇರೆ ಕೈದಿಗಳು ಅವ್ರು ಸಣ್ಣ ಪುಟ್ಟ ಕಳ್ತನ ಮಾಡಿದವ್ರು ಅಲ್ಲಿ ಇರ್ತಾರೆ, ಅವ್ರಿಗೆಲ್ಲ ವಿಷಯ ಗೊತ್ತಾಯ್ತದೆ, ಇಂತೋ ನಿಂಗೆ ಬಂದವನೇ ತಮ್ಮನ್ ಸಾಯಿಸ್ಬಿಟ್ಟು ಅಂತ. ಬಾಯಿಗೆ ಬಂದಂಗೆ ಬೈತಾರೆ. ಅಲ್ಲೇನ್ ಗೌರವ ಇಲ್ಲ. ಯಾಕೆಂದ್ರೆ ಕಾಕಿ ಬಟ್ಟೆ ತೊಟ್ಟವ್ರೊಳಗೂ ಮನ್ಸದೆ. ಕಾಕಿ ಬಟ್ಟೆ ತೊಟ್ಟವ್ರು ಯೂನಿಫಾರ್ಮ್ ಹಾಕವ್ರೆ, ಪೊಲೀಸವ್ರಲ್ವಾ ಅನ್ಕೊಬಿಡ್ತೀವಿ ನಾವು. ಅವ್ರಿಗೂ ಮನುಷ್ಯತ್ವ ಅದೇ. ಉಗೀತರ್ಲೇ ಪಾಪಿ ನನ್ನ ಮಗನೇ, ನಿಂತ್ಕೊಳ್ಳಲೇ, ತಮ್ಮನ್ ಸಾಯಿಸ್ಬಿಟ್ಟು ಬಂದಿದ್ದೀನಿ, ನೀನೇನು ಎದ್ದು ನಿಂತ್ಕೊಳ್ಳ ಮ್ಯಾಕೆ ಕೂತ್ಕದೆ ನನ್ನ ಮುಂಚೆರೆ ಅಂತಾರೆ. ನಿಂತ್ಕೋ ಅಂತಾರೆ. ಗೌರವ ಇಲ್ಲ ಅಲ್ಲಿ. ಎಲ್ಲ ಬಂದು ಹೇಳ್ಕೋಬೋದು ಮೀಸೆ ತಿರುಗಿ ಯಾರಾದ್ರು. ಅದಕ್ಕೆ ಆದ್ರಿಂದ ಇವತ್ತು ಈ ಕಟುಕತನಕ್ಕೆ ಎದುರಬಾರ್ದು ದಯಮಾಡಿ. ಇನ್ನೊಂದು ಏನು ಅಂದ್ರೆ, ಈ ಬಹಳ ಜನಕ್ಕೊಂದು ಭಯ, ಹೋಗಿ ಸಾಕ್ಷಿ ಹೇಳು ಅಂದ್ರೆ ಅವ್ರ ತಮ್ಮನೇ ಸಾಯಿಸೋ ನಿನ್ಬಿಟ್ಟಾರ ಅಂತಾರೆ. ಅರ್ಧ ಜೀವ ಮಾಡೇ ಕಳಿಸೋದು, ಅವ್ರ ಅಪೂರ್ತ ಜೀವ ಅಲ್ಲ. ಯಾರು ಎದುರುಬೇಡ್ರಿ. ಯಾಕೆ ಅಂದ್ರೆ ಒಬ್ಬರು ನೋಡೊಬ್ರು ಕಲಿಬಾರ್ದ್ರಿ. ಒಳ್ಳೆಯವ್ರ ಸವಾಸ ಮಾಡಿ ಒಳ್ಳೆಯವರಾಗಬೇಕು. ಈ ಊರು, ಈ ಗ್ರಾಮದ ಸ್ಥಿತಿ ಮತ್ತಿಂಗ್ ಬರಬಾರ್ದು ಅಂದ್ರೆ ನಿರ್ದಾಕ್ಷಿಣ್ಯವಾಗಿ ಕಣ್ಣು ಕಂಡದ್ದು ಹೇಳ್ರಿ, ಭಗವಂತ ಮೆತ್ತಾನೆ. ಯಾರೇನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಹಂಗೂ ಏನಾರ ಬಂದು ಗಡ್ರ ಮೀಟ್ರ ಅಂದ್ರೆ ಇನ್ನೊಂದು ಕಂಪ್ಲೇಂಟ್ ಕೊಟ್ಬಿಟ್ರು ಮುಗ್ದ ಬೈತೆ ಅಸ್ವಾಕತೆ. ಈ ಕೆಲವ್ರು ಅವರೇ ಊರಲ್ಲಿ ಪಿಟ್ಟಿಂಗ್ ಇಟ್ಬಿಡ್ತಾರೆ, ಸಾಕ್ಷಿ ಹೇಳೋರ್ಗೆ ಹೋಗಿ ಹೇಳ್ಕೋಬೇಡಕನೋ ಇನ್ನೂ ಸಾಯಿಸ್ಬಿಡ್ತಾರೆ ಅಂತ. ಮೀರ್ ಸಾಧಕ ನನ್ನ ಮಕ್ಕಳು ಇಲ್ಲ ಅವ್ರು ಕತ್ಕೂದೋದವ್ರು ರಾಕ್ಷಸರು. ಮೀರ್ ಸಾಧಕರು ಮಾಯಪ್ಪನೊಳಗೆ ಇರ್ತಾರೆ. ಸೇದ್ಮೇಲೆ ಎಲ್ಲೂ ಕುಣ್ಸ್ಕೊಂಡ್ ಬಾಯ್ಲಿ ನೀನು ಓದಿಯಾ ಹೋಗ್ಬೇಡಕನೋ
ಒಂದು ಸತ್ಯ ತಿಳ್ಕೊಬಿಡಿ, ಈ ವಿಷಯದಲ್ಲಿ ಯಾರು ಮೋಸ ಮಾಡ್ತೀರಿ ನಿಮ್ಮ ಮಕ್ಕಳುಗಳಿಗಾಲಿಲ್ಲ ಗ್ಯಾರಂಟಿ. ನಿಮ್ಮ ಮಕ್ಕಳುಗಳಿಗಾಲಿಲ್ಲ, ಹಿಂಗೆ ಕತ್ಕುಚ್ಕೊಂತಾರೆ ಗ್ಯಾರಂಟಿ. ಅವರು ಬಿಟ್ಬಿಡ್ಬೇಕೀಗ. ಆದ್ರೆ ಹೋಗಿ ಹೇಳ್ಬೇಕಿಲ್ಲ, ಸುಮ್ಮನೆ ಇರ್ಬೇಕು, ಕೈ ಮುಗಿಬೇಕು. ಕಾಲಭೈರವ ಕೆಟ್ಟೋರು ಬಿಡ್ಬೇಡ ಕಣಪ್ಪ ಅಂತ ಕೈ ಮುಗಿಬೇಕು. ಅವಂದು ತಪ್ಪಿತ್ತಂತೆ ಕಣೋ, ಇವಂದು ತಪ್ಪು 1000 ಇರ್ಲಿ ಕಣ್ರಿ, ಯೋಗನ್ ತಪ್ಪು 1000 ಇರ್ಲಿ, ಕೊಲೆ ಮಾಡು ಅಂತ ಹೇಳಿದ್ದಾರ, ಕೊಂದಾಕು ಅಂತ ಹೇಳಿದಾರ. ಅದು ಯಾವಾಗ? ಮದುವೆ 3 ದಿನ ಅಂದು ಹೊಸ್ಲಲ್ಲಿ ಕೊಂದಾಕು ಅಂತ ಹೇಳಿದಾರ. ಇದಾಗ್ಬೋದಾ? ಇಂಥ ನೋವು ಆಗ್ಬೋದಾ? ಆ ತಾಯಿ ಐಸುನಲ್ಲಿ ಮನ್ಗವಳೆ, ಮಗನ್ ಮದುವೆ ಆಗೋಯ್ತೆ, ನಾವು ಸೊಸೆ ಕರ್ಕ ಬರ್ತಾನೆ ಕಾಯ್ಕ ಮನ್ಗಳು. ಪಾಪ ಆ ತಾಯಿ ಎಂತ ವೇದನೆ ಕೊಟ್ಬಿಟ್ಟು ಹೋಗೋರ್ರಿ. ಅಲ್ಲಿ ಹೇಳ್ತಾವ್ ನೋಡ್ರಿ ಗೆಳೆಯರು, ಅಲೆ ಎಲ್ಲ ಇನ್ ಮುಂದೆ ನೋಡ್ತಾರೆ ಅಣ್ಣ, ಏನ್ ಮಾಡುವ ನಾವು. ದಯಮಾಡ ಕೆಲಸ ಮಾಡಬೇಡಿ. ಶಿವ ಮೆಚ್ಚುತ್ತಾನೆ. ಕೆಟ್ಟದ್ದನ್ನ ನಿರ್ದಾಕ್ಷಿಣ್ಯವಾಗಿ ಖಂಡಿಸುವ, ಒಳ್ಳೇದನ್ನ ಒಪ್ಕೊಳ್ಳುವ. ಇವತ್ತಷ್ಟೇ ದುಃಖ ಪಟ್ರೆ ಆಗೋದಿಲ್ಲ. ಇಂಥ ಸಮಾಜಘಾತುಕ ಶಕ್ತಿಗಳಿಗೆ, ರಾಕ್ಷಸರಿಗೆ ಶಿಕ್ಷೆ ಆಗಬೇಕು. ಆ ಶಿಕ್ಷೆ ಆಗಲಿ, ಕಾನೂನು ಶಿಕ್ಷೆ ಕೂಡ ಆಗಲಿ. ಆ ಭಗವಂತನೂ ನಿದ್ರೆ, ಶಿವಾನೂ ನಿದ್ರೆ, ಅವ್ರಿಡೀ ಬದುಕನ್ನ ಕಣ್ಣೀರಲ್ಲಿ ಕೈ ತೊಳಸ್ತಾನೆ ಖಂಡಿತವಾಗಿ. ಆದ್ರೆ ನಮ್ಗೆ ಹಣೆ ಬರ ವಿಧಿ ಇಲ್ಲ ಕಣ್ರಿ. ಪದ ಹಾಡಬೇಕು, ಮಾತಾಡಬೇಕು, ನಡಿಯಪ್ಪ ಯೋಗ ನಿನ್ನ ಉಡಮೆ ಅಷ್ಟು ಅಂತ ಕಳಿಸ್ಕೊಡ್ಬೇಕು. ಮೋಕ್ಷದತ್ತ ನಮ್ಮ ಯೋಗೇಶ ಸಾಗಲಿ, ಅವ್ರನ್ನ ಕಳಿಸ್ಕೊಡೋಣ. ಎಂಗೆಗಳು ಹಲಪ್ಪ ಯೋಗ ನಿನ್ನ, ಎಂಗೆ ಕಳುಹಲೋ ಗೆಳೆಯ ನಿನ್ನ. ಎಂಗೆ ಕಳುಹಲಪ್ಪ ಯೋಗ ನಿನ್ನ, ಎಂಗಪ್ಪ ಕಳುಹಲಿ ಗೆಳೆಯ ನಿನ್ನ. ಈ ಪಾಪಿ ಜಗದ ಋಣವೋ ತಮ್ಮ, ಮುಗಿದೋಯಿತೇನೋ ಯೋಗ ನಿನಗೆ. ಈ ಪಾಪಿ ಜನದ ಋಣವೂ ಇಂದು ಮುಗಿದೋಯಿತೇನೋ ಯೋಗ ನಿನಗೆ. ಎಂಗೆ ಕಳುಹಲಪ್ಪ ಯೋಗ ನಿನ್ನ. ಮದುವೆಗೆ ಬರಬೇಕಾದವರು ನಿನ್ನ ತಿಥಿಗೆ ಬಂದು ಕುಂತವರೇ. ನಿನ್ನ ಮದುವೆಗೆ ಬರಬೇಕಾದವರು ನಿನ್ನ ತಿಥಿಗೆ ಬಂದು ಕುಂತವರೇ. ತಲೆ ಮ್ಯಾಲೆ ಕಾಳಾಕಬೇಕಿತ್ತು, ನಿನಗೆ ಧೂಪವ ಹಾಕುತ್ತಾರೆ, ನಿನಗೆ ಧೂಪವ ಹಾಕುತ್ತಾರೆ. ಎಂಗೆ ಕಳುಹಲಪ್ಪ ಯೋಗ ನಿನ್ನ. ಈ ಪಾಪಿ ಜಗದ ಋಣ ಮುಗೀತೆ, ಈ ರಕ್ಕಸಾರ ಋಣ ತೀರಿತೆ. ಕೊಟ್ಟಿಗೆಯ ಒಳಗೆ ಕೊರಳು ಕೊಯ್ಯುವಾಗ ಅವ್ವ ಎಲ್ಲರಲ್ಲೋ ಧಿಕ್ಕಾರ ಧಿಕ್ಕಾರ ಆ ಪಾಪಿಗಳಿಗೆ. ಎಂಗೆ ಕಳುಹಲಪ್ಪ ಯೋಗ ನಿನ್ನ. ಮಾಯಪ್ಪನಳ್ಳಿಯ ರಾಜಕುಮಾರ ನಿನ್ನ. ಎಂಗೆ ಕಳುಹಲೋ ಯೋಗ ನಿನ್ನ.
ಅಳುತ್ತಾ ಕುಂತವರೇ ನಿನಗಾಗಿ ಇಂದು. ಕೆರಗೋಡು ಸೀಮೆಯ ಜನರೆಲ್ಲ ಬಂದು ಅಳುತ್ತಾ ಕುಂತವರೇ ನಿನಗಾಗಿ ಇಂದು. ತನ್ನ ಮನೆಯ ದೀಪ ಆರಿ ಹೋದರಿವು ಇಲ್ಲದೆ ಮಲಗವಳೆ ದುಂಡಮ್ಮ ಅಲ್ಲೇ, ಇಲ್ಲದೆ ಮನಗವಳೆ ದುಂಡಮ್ಮ ಅಲ್ಲೇ. ಯಜ್ಞಗಳು ಹಲಪ್ಪ ಯೋಗ ನಿನ್ನ ಕಂದ ಈ ಲೋಕದಿಂದ, ಯಾರಿಗೂ ಬರದಿರಲಿ ಯೋಗ ನಿನಗೆ ಬಂದಂತ ಮರಣ. ಯಾರಿಗೂ ಬರದಿರಲಿ ಯೋಗ ನಿನಗೆ ಬಂದಂತ ಮರಣ. ಆ ಕುಟುಂಬದ ನೋವಿಗೆ ಸ್ಪಂದಿಸಿ